ಗ್ರಾಮ ಪಂಚಾಯತಿ, ಗ್ರಾಮ ಸೇವಕರು, ಸಮಾಜ ಕಲ್ಯಾಣ ಮತ್ತು ಎಲ್ಲ ಕಾರ್ಪೊರೇಷನ್ ಇರ್ಬೋದು, ಎಲ್ಲ ರೆವಿನ್ಯೂ ಇಲಾಖೆ ಎಲ್ಲರೂ ಸೇರಿ ಎಷ್ಟು ಸಾವಿರಾರು ಜನ ಫಲಾನುಭವಿಗಳಿಗೆ ಸಹಾಯವನ್ನು ಮಾಡಿ ಹೃದಯ ಶ್ರೀಮಂತಿಕೆಯನ್ನು ತೋರಿಸಿರುವುದು ನಿಜವಾಗಲೂ ಸರ್ಕಾರಕ್ಕೆ ಬಹಳ ಸಂತೋಷವನ್ನು ಉಂಟು ಮಾಡಿದೆ. ಇದು ಎಲ್ಲ ಜಿಲ್ಲೆಯಲ್ಲೂ ಕೂಡ ಮುಖ್ಯಮಂತ್ರಿಗಳು ಆದೇಶ ಕೊಟ್ಟಿದ್ದಾರೆ. ಎಲ್ಲ ಜಿಲ್ಲೆಯಲ್ಲೂ ಕೂಡ ಈ ರೀತಿ ಜನಕಲ್ಯಾಣ ಕಾರ್ಯಕ್ರಮವನ್ನು ಕೂಡ ನಾವು ಮುಂದುವರಿಸಿಕೊಂಡು ಹೋಗಬೇಕು ಅಂತ ಹೇಳಿ ಕೂಡ ಆದೇಶವನ್ನು ಕೊಟ್ಟಿದ್ದಾರೆ. ಆದ್ರಿಂದ ನಮ್ಮ ತುಮಕೂರಲ್ಲಿ ಪರಮೇಶ್ವರ್ ಅವರು ಎಲ್ಲ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅಧಿಕಾರಿಗಳ ಕೈಯಲ್ಲಿ ಇಂಥ ಒಂದು ಪವಿತ್ರವಾದಂತಹ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋದೆಲ್ಲ ಸಂತೋಷ. ನಾನಾಗ ತುಮಕೂರಿಗೆ ಬಳಸಕ್ಕೆ ಬರ್ತಾ ಇದ್ದೇನೆ. ಇತಿಹಾಸ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಈ ಜಿಲ್ಲೆ ಬಹಳ ಪ್ರಸಿದ್ಧವಾದದ್ದು. ಮುಂದೆ ಬೆಂಗಳೂರು ಜಿಲ್ಲೆ ಆದ್ಮೇಲೆ ಇದು ಈ ಜಿಲ್ಲೆಗೆ ಅತಿ ಹೆಚ್ಚು ಶ್ರೀಮಂತಿಕೆ ಮತ್ತು ಅಭಿವೃದ್ಧಿಯ ನೋಟವನ್ನು ನೋಡಲಿಕ್ಕೆ ಬೆಳೆಯಲಿಕ್ಕೆ ಅವಕಾಶ ಇದೆ ಅನ್ನೋದನ್ನ ಈಗಾಗಲೇ ನಿಮ್ಮ ಜಿಲ್ಲಾ ಸಚಿವರಾದಂತಹ ನಮ್ಮ ಪಕ್ಷದ ಹಿರಿಯ ನಾಯಕರಾದಂತಹ ಪರಮೇಶ್ವರ್ ಅವರು ವ್ಯಕ್ತಪಡಿಸಿದ್ದಾರೆ. ಕೈಲಾಸ ದೊಡ್ಡದಲ್ಲ, ಕಾಯಕ ದೊಡ್ಡದು ಅನ್ನೋದನ್ನ ಈಗಾಗಲೇ ನಮ್ಮ ಹಿರಿಯರು ಕೂಡ ಹೇಳಿದ್ದಾರೆ. ಬಸವಣ್ಣವರಾದ ಆಮೇಲೆ ನಮ್ಮ ಶಿವಕುಮಾರ ಸ್ವಾಮೀಜಿಯವರು ಕೂಡ ಇದೇ ವಾದವನ್ನು ತಿಳಿಸಿದ್ದಾರೆ. ಅಕ್ಷರ, ಅನ್ನ, ಆಶ್ರಯ ಇವೆಲ್ಲ ಕೂಡ ಲಕ್ಷಾಂತರ ಜನರಿಗೆ ಬದುಕಿಗೋಸ್ಕರ ಇವತ್ತು ನಮ್ಮ ಕಾರ್ಯಕ್ರಮಗಳನ್ನು ರೂಪಿಸಿದ್ದು ನಾವೆಲ್ಲ ಬಂದರಿಕೊಂಡಿದ್ದೇವೆ. ಇವತ್ತು ಈ ಒಂದು ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಜನರ ಬದುಕಿಗೋಸ್ಕರ, ಜನರ ನಾಡಿನ ಗಮನಿಸಿಕೊಂಡು ನಾವು 5 ಗ್ಯಾರಂಟಿಗಳನ್ನು ಕೊಟ್ಟು 56,000 ಕೋಟಿಗಳನ್ನ ಬಜೆಟ್ ಇಟ್ಟು ಇವತ್ತು ಪ್ರತಿಯೊಬ್ಬರು ಕೂಡ ಇಡೀ ದೇಶಕ್ಕೆ ನಮ್ಮ ಗ್ಯಾರಂಟಿಯ ಶಕ್ತಿ ಏನು ಅನ್ನೋದನ್ನ ಎಲ್ಲ ಬಿಜೆಪಿ ಸರ್ಕಾರಗಳನ್ನು ಕೂಡ ನಮ್ಮನ್ನ ಕಾಪಿ ಮಾಡಿ ಅವರು ಕಾರ್ಯನಿರ್ವಹಿಸಿ ಇವತ್ತು ಜನರ ಬಗ್ಗೆ ಜನರಿಗೆ ಸಹಾಯವನ್ನು ಮಾಡಿಕೊಂಡು ನಮಗೆ ಬಹಳ ಸಂತೋಷ. ನಮಗೆ 2 ಕೈಗಳಿದೆ. ಒಂದು ಕೈ ನಮ್ಮನ್ನ ನಾವು ರಕ್ಷಣೆ ಮಾಡೋದು, ಇನ್ನೊಂದು ಕೈ ನಮ್ಮನ್ನ ನಂಬಿದಂತ ನಿಮ್ಮನ್ನು ರಕ್ಷಣೆ ಮಾಡುವಂಥದ್ದು. ಆ ಕೆಲಸವನ್ನು ಈ ಸಂದರ್ಭದಲ್ಲಿ ನಾವು ಮಾಡಿಕೊಳ್ಳುವಂಥದ್ದು. ಆದ್ರಿಂದ 2 ಆಯ್ಕೆ, ಒಂದು ಕೊಟ್ಟು ಹೋಗೋದು, ಮತ್ತೊಂದು ಬಿಟ್ಟು ಹೋಗೋದು. ಹಿಂಗೆ ಕಾರ್ಯಕ್ರಮಗಳನ್ನು ಕೊಟ್ಟು ಹೋಗೋದು. ಹಿಂದೆ ಯಾವಾಗಲೂ ಕೂಡ ಕಾಂಗ್ರೆಸ್ ಸರ್ಕಾರ ಈ ದೇಶದಲ್ಲಿ ಅಧಿಕಾರಕ್ಕೆ ಬಂದಾಗ, ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗ ನಾನು ಮುಖ್ಯಮಂತ್ರಿಗಳು ಪರಮೇಶ್ವರ್ ಅಲ್ಲಿ ಹೋಗಿ ಎಲ್ಲ ಫಲಾನುಭವಿಗಳನ್ನ ಭೇಟಿ ಮಾಡ್ತಾ ಇದ್ದೆ. ಒಂದು ಪಂಚಾಯತಿ ಚೇರ್ಮನ್ ಇದ್ದ ನಮ್ಮ ಸಿಇಒ ಮತ್ತು ಡಿಸಿ ಅವರು ಪಕ್ಷ ಮಾಡ್ತಾ ಇದ್ರು. 5 ಕೋಟಿ ರೂಪಾಯಿ ವೆಚ್ಚದ ಮೆರವಣಿಗೆಯಲ್ಲಿ ಕೆಲಸವನ್ನು ಮಾಡಿದ್ದೀನಿ ಅಂತ ಹೇಳ್ತಾ. ಆ ಸಂದರ್ಭದಲ್ಲಿ ಎಲ್ಲ ಪಂಚಾಯತಿಯ ಸದಸ್ಯರಿಗೆ ನನ್ನ ಸಾಕ್ಷಾತ್ ನಮಸ್ಕಾರಗಳನ್ನ, ಅಭಿನಂದನೆಗಳನ್ನು ನಾನು ಬಯಸ್ತಾ ಇದ್ದೇನೆ. ಇದೇ ಮಹಾತ್ಮ ಗಾಂಧೀಜಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ. ಜನರಿಗೆ ಉದ್ಯೋಗವನ್ನು ಕೊಡಬೇಕು, ಜನರಿಗೆ ಜಮೀನನ್ನು ಕೊಡಬೇಕು. 94 ಟಿಯಲ್ಲಿ ಆ ಜಮೀನನ್ನು ಕಾಯಂ ಮಾಡಬೇಕು. ಏನು ನಮ್ಮ ಲಂಬಾಣಿ ಜನಾಂಗದ ಸ್ನೇಹಿತರಿದ್ದಾರೆ, ಅವರ ಜಮೀನನ್ನ ಸಕ್ರಮ ಮಾಡಲಿಕ್ಕೆ, ಅವರ ಭೂಮಿಯನ್ನು ಸಕ್ರಮ ಮಾಡಲಿಕ್ಕೆ ಅವರೆಲ್ಲ ಹಕ್ಕುಪತ್ರವನ್ನ 16 ವರ್ಷದಿಂದ ನಿಲ್ಲಿಸಿದಂತ ಕಾರ್ಯಕ್ರಮವನ್ನು ಇವತ್ತು ಕೊಟ್ಟದನ್ನ ನನಗೆ ಕಂಡು ಬಹಳ ಸಂತೋಷ. ಹಿಂಗೆ ಇವತ್ತು 16 ಕಾರ್ಯಕ್ರಮವನ್ನ ಇವತ್ತು ಜನರ ಕಣ್ಣಿಗೆ ಸಾಕ್ಷಿಯಾಗಿದೆ. ನಾನು ಆಗ ಒಂದು ಮಾತು ಹೇಳ್ತಾ ಇದ್ದೇನೆ. ಅಕ್ಬರ್ ಬೀರ್ಬಲ್ ಒಂದು ಸಂಭಾಷಣೆ. ಅಕ್ಬರ್ ಬೀರ್ಬಲ್ ಕೇಳಿದಂತೆ ಸತ್ಯಕ್ಕೋಸ್ಕರ ಎಷ್ಟೇ ಅಂತರ ಅವನು ಸ್ವಾಮಿ 4 ಬಂದಂತಂತೆ. ಹೆಂಗೆ 4 ಅಂತಂದ್ರೆ ಈ ಕಣ್ಣು ನೋಡೋದೆಲ್ಲ ಸತ್ಯ, ಈ ಕಿವಿ ಕೇಳೋದೆಲ್ಲ ಸುಳ್ಳು, ಈ ಕಣ್ಣು ಕಿವಿ ನೋಡಿ 4 ಅಂತ. ಹಂಗೆ ಕರ್ನಾಟಕ ಸರ್ಕಾರದ ಅಭಿವೃದ್ಧಿ 4 ಬೆರಳು ಅಲ್ಲಿ ಈ ಕಣ್ಣೆ ಸಾಕ್ಷಿ, ಈ ಕಾರ್ಯಕ್ರಮ ಸಾಕ್ಷಿ ಅಂತ ಹೇಳಿ ನನ್ನ ಎಲ್ಲ ಶಾಸಕರಿಗೆ ತಮಗೆ ನಾನು ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ. ಬಂದೊಡೆ ಈ ಜಿಲ್ಲೆಯಲ್ಲಿ 7 ಶಾಸಕರನ್ನ ಕೊಟ್ಟಿದ್ದೀರಿ. 7 ಶಾಸಕರನ್ನ ಕೊಟ್ಟು 136 ಸೀಟನ್ನ ಗೆಲ್ಲಿಸಿ ಈ ರಾಜ್ಯದಲ್ಲಿ ನಿಮ್ಮ ಸೇವೆಯನ್ನ ಅವಮಾನಿಕ
38 ಸೀಟ್ಗೆ ನಮ್ಮನ್ನು ತೆಗೆದುಕೊಂಡು ನಮಗೆ ಆತ್ಮಬಲ ಧೈರ್ಯವನ್ನು ತುಂಬಿದ್ದೀವಿ. ನುಡಿದಂತೆ ನಡೆದಿದ್ದರೆ ಪ್ರಾಮಾಣಿಕವಾದಂತಹ ಸರ್ಕಾರವನ್ನ ಈ ರಾಜ್ಯದಲ್ಲಿ ಕೊಡ್ತಾ ಇದ್ದೇವೆ. ಪರಿಶುದ್ಧವಾದಂತಹ ಆಡಳಿತವನ್ನು ಕೊಡ್ತಾ ಇದ್ದೇವೆ. ಬೆಂಗಳೂರಿಗೆ 70 ಕಿಲೋಮೀಟರ್ ದೂರ ಇದೆ. ಆ 70 ಕಿಲೋಮೀಟರ್ ದೂರ ಅಂತ ಈ ಜಿಲ್ಲೆ ಸುಮಾರು 150 ಕಿಲೋಮೀಟರ್ ಜಿಲ್ಲೆ. ಈ ಜಿಲ್ಲೆಯ ಭವಿಷ್ಯ ಪರಮೇಶ್ವರ ನೇತೃತ್ವದಲ್ಲಿ ಅಭಿವೃದ್ಧಿಯ ಪಥಕ್ಕೆ ಕಳೆದ ವರ್ಷದ ತೆಗೆದುಕೊಂಡು ಹೋಗಿ ಇಂಥ ಜನರ ಬದುಕಿನ ಅಭಿವೃದ್ಧಿ, ಪ್ರತಿಯೊಂದು ಕುಟುಂಬದ ಅಭಿವೃದ್ಧಿ, ಈ ದೇಶದ ಅಭಿವೃದ್ಧಿ ಅನ್ನೋದನ್ನು ನಾವು ಯಾರು ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಕೆಲವರು ನಮಗೆ ಅಭಿವೃದ್ಧಿ ಕೆಲಸ ಇಲ್ಲ ಹರಿಲ್ಲ ಅಂತವರು ಚರ್ಚೆ ಮಾಡ್ತಾರೆ. ವರ್ಷಕ್ಕೆ ಒಂದು ಕ್ಷೇತ್ರ 250 ಕೋಟಿ ರೂಪಾಯಿ ನಮ್ಮ ಗ್ಯಾರಂಟಿ ಇದೆ. ಅವರ ಬದುಕಿಗೋಸ್ಕರ ತಾಯಿಯಲ್ಲಿ ಕನ್ನಡದಲ್ಲಿ ಗೃಹಜ್ಯೋತಿಯನ್ನು ಹಚ್ಚಿಸ್ತಾರೆ. ಮನೆಯ ಜೋತಿಯನ್ನು ಅನ್ನಭಾಗ್ಯವನ್ನು ಕೊಟ್ಟು ಆ ತಾಯಿಗೆ 2,000 ರೂಪಾಯಿ ತಿಂಗಳು 24,000 ರೂಪಾಯಿ ವರ್ಷಕ್ಕೆ ನಾವು ಕೊಡ್ತಾ ಇದ್ದೇವೆ. ಅಕ್ಕಿಯನ್ನು ಕೊಡ್ತಾ ಇದ್ದೇವೆ, ಜ್ಯೋತಿಯನ್ನು ಕೊಡ್ತಾ ಇದ್ದೇವೆ. ಹಿಂಗೆ ಎಲ್ಲ ಕಾರ್ಯಕ್ರಮ ಎಲ್ಲ ನನ್ನ ತಾಯಿಗಳು ಎಲ್ಲಿ ಹೋಗಿ ಉಚಿತವಾಗಿ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಇದು ಅಭಿವೃದ್ಧಿ ಅಲ್ವಾ? ಸೊಸೆಗೆ, ತಾಯಿಯವರಿಗೆ, ಅತ್ತಿಗೆ ಮನೆಯ ಭಾಗ ಮಾಡೋ ಅಂತೇಳಿ ಕೆಲವರು ಟೀಕೆಯನ್ನು ಮಾಡ್ತಾರೆ. ಸಂತೋಷ, ನನಗೆ ನಂಬಿಕೆ ಇದೆ. ಆ ಟೀಕೆಗಳೆಲ್ಲ ಸಾಯ್ತವೆ, ಆ ಕೆಲಸಗಳು ಉಳಿತವೆ ಅಂತ ಹೇಳಿ ನಾನು ಹೇಳ್ತೇನೆ. ನಾನು ನೀರಾವರಿ ಸಚಿವನಾಗಿದ್ದೇನೆ, ಬೆಂಗಳೂರು ಸಚಿವನಾಗಿದ್ದೇನೆ, ಉಪಮುಖ್ಯಮಂತ್ರಿ ಆಗ್ತೇನೆ. ನಿಮ್ಮೆಲ್ಲರ ಸಮ್ಮುಖಕ್ಕೆ ಈಗಾಗಲೇ ಹೆಚ್ಚಿನ ಯೋಜನೆಯನ್ನ ನಮ್ಮ ಅವಧಿಯಲ್ಲಿ ಜಾರಿ ತಂದು ಈ ತುಮಕೂರು ಜಿಲ್ಲೆಗೆ ಆ ನೀರನ್ನ ಹರಿಸುವಂತ ಕೆಲಸ ಮಾಡಬೇಕು ಅಂತ ಹೇಳಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಪ್ರತಿಜ್ಞೆಯನ್ನ ಮಾಡಿದೆ. ಈಗಾಗಲೇ ನಾನು 30 ತಾರೀಕು ನಾನು ಪರಮೇಶ್ವರ್ ಅವರು ಆ ಬಿಡುಗಡೆ ದೊಡ್ಡಬಳ್ಳಾಪುರಕ್ಕೆ ತೆಗೆದುಕೊಳ್ಳಬೇಕಾಗಿದೆ. ಅಲ್ಲಿಂದ ರೈಲ್ವೆ ಮಧ್ಯದಲ್ಲಿ ಏನು ನಡೆಸಿದೆ ಆ ಜಾಗಕ್ಕೆ ಭೇಟಿ ಕೊಡುವಂತ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ. ಈ ಕಾರ್ಯಕ್ರಮ ಇರೋದ್ರಿಂದ ನಾವು ಭೇಟಿ ಕೊಡಕ್ಕಾಗಲಿಲ್ಲ. ಸದ್ಯದಲ್ಲಿ ಬಂದು ಈ ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡಿ ಎಲ್ಲ ಏನೇನು ಸಮಸ್ಯೆಗಳನ್ನು ಬಗೆಹರಿಸಬೇಕೋ ಅದನ್ನೆಲ್ಲ ಕೂಡ ಕೆಲಸವನ್ನು ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೇವೆ. ನಮ್ಮ ಸರ್ಕಾರ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಯಾರು ಮನೆ ಕೂತ್ಕೊಳ್ಬಾರದು, ಯಾರು ಹೊಸ್ಕೊಂಡಿರಬಾರದು, ಉದ್ಯೋಗ ಇರಬೇಕು. ಈ ಕೊಟ್ಟಂತ ಕಾರ್ಯಕ್ರಮ ಈಗ ಹಿಂದೆ ಇತಿಹಾಸ ತಿಳಿಸ್ಕೊಡಿ. ಇಂದಿರಾ ಗಾಂಧಿ ಅವರು ಕಾಲದಲ್ಲಿ ಇಲ್ಲಿವರೆಗೂ ಸಿದ್ದರಾಮಯ್ಯ ಕಾಲವರೆಗೂ ಕೂಡ ಈ ರಾಜ್ಯದಲ್ಲಿ ಯಾವುದೇ ಕಾರ್ಯಕ್ರಮ ಪೆನ್ಷನ್ ಇಂದ ಹಿಡಿದು, ಮನೆಯಿಂದ ಹಿಡಿದು, ಹುಡುಗರಿಗೆ ಭೂಮಿ ಕೊಡೋದ್ರಿಂದ ಹಿಡಿದು, ಯಾವುದೇ ಕಾಸು ಪುಟಾಣಿ ಮಕ್ಕಳಿಗೆ ಬಿಸಿ ಊಟ ಕೊಡೋದ್ರಿಂದ ಹಿಡಿದು, ಶಿಕ್ಷಕಿ ಕಾರ್ಯಕ್ರಮವನ್ನು ಮಾಡೋದ್ರಿಂದ ಹಿಡಿದು, ಹೆಣ್ಣು ಕುಟುಂಬದ ಕಣ್ಣು ಅಂತೇಳಿ ಏನೇ ಕಾರ್ಯಕ್ರಮ ಇದ್ರೂ ಕೂಡ ನಾವೆಲ್ಲ ಕೂಡ ಕೊಟ್ಕೊಂಡು ಇವತ್ತು ಜನರ ಬದುಕನ್ನ ಕೊಟ್ಕೊಂಡು ಹೋಗ್ತಾ ಇದ್ದೀವಿ. ಇತಿಹಾಸ ನಮ್ಮ ಪಕ್ಷ ಕಾಂಗ್ರೆಸ್ ಶಕ್ತಿ, ದೇಶದ ಶಕ್ತಿ. ಕಾಂಗ್ರೆಸ್ ಇತಿಹಾಸ, ದೇಶದ ಇತಿಹಾಸ. ಇವತ್ತು ನಾವು ನಮ್ಮ ಸಾಧನ ಬಗ್ಗೆ, ನಮ್ಮ ಸ್ವಾಭಿಮಾನದ ಬಗ್ಗೆ, ಬದುಕಿನ ಬಗ್ಗೆ ಇವತ್ತು ನಾವು ಈಗ 5ನೇ ತಾರೀಕು ಕೂಡ ನಮ್ಮ ಪಕ್ಷದ ಆಶ್ರಯದಲ್ಲಿ ಅನೇಕ ಸಂಘಟನೆಗಳ ಒಕ್ಕೂಟದ ಆಶ್ರಯದಲ್ಲಿ ಸ್ವಾಭಿಮಾನಗಳ ಜೊತೆ ಸೇರಿ 5ನೇ ತಾರೀಕು ಕೂಡ ಹಾಸನದಲ್ಲಿ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತೆ ಇತಿಹಾಸವನ್ನು ಮತ್ತೊಂದು ಇತಿಹಾಸವನ್ನು ಶಿಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ, ಹಾಗೆ ಒಬ್ಬ ವ್ಯಕ್ತಿಯಿಂದ ಎಷ್ಟು ಜನ ಇದ್ದಾರೆ ಅಂತ ಮುಖ್ಯ ಅಲ್ಲ, ಆ ನಾಯಕ ಎಷ್ಟು ಜನರ ಬದುಕನ್ನ ಬದಲಾವಣೆ ಮಾಡುವ ಮುಖ್ಯ. ಇದೇ ಕಾಂಗ್ರೆಸ್ ಸರ್ಕಾರದ ಧೋರಣೆ ಎಂಬ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಹಂಗೆ ಬಂಧುಗಳೇ, ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ದೇವೆ. ನಾನು ಆಗಾಗ ಮಾತು ಹೇಳ್ತಾ ಇದ್ದೇನೆ, ದೇವರು ಮನನೂ ಕೊಡುದಿಲ್ಲ, ಶಾಪನೂ ಕೊಡುದಿಲ್ಲ, ಅವಕಾಶ ಮಾತ್ರ ಕೊಡ್ತಾರೆ ಅಂತೇಳಿ. ಹಂಗೆ ಅವಕಾಶ ಕೊಟ್ಟಂತ ನಿಮಗೆ, ನಮಗೆ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ನಾವು ಖಂಡಿತ ನಾವು ಮುಂದುವರಿಸಿಕೊಂಡು ಹೋಗ್ತೇವೆ. ಇವತ್ತು ತಾವೆಲ್ಲ ಸೇರಿ ನಮಗೆ ಬೆಂಬಲವಾಗಿ ನಿಂತಿದ್ದೀರಿ. ನಿಮ್ಮ ಆಶ್ರಯ ಮುಂದುವರಿ. ಒಂದು ಬಲಿಷ್ಠವಾದ ಸರ್ಕಾರ ಇದೆ. ನಾನು ಎಲ್ಲ ವಿರೋಧ ಪಕ್ಷದ ನಾಯಕರು ಹೇಳಿಷ್ಟೇ, ನಮಗೆ ಜಾತಿ, ಧರ್ಮ, ಪಕ್ಷ ಬೇರೆ ಇಲ್ಲ. ಜನರ ಕಲ್ಯಾಣ ಮುಖ್ಯ. ಎಲ್ಲರೂ ಒಟ್ಟು ತೆಗೆದುಕೊಂಡು ಹೋಗುವಂತ ಕೆಲಸವನ್ನು ಮಾಡಬೇಕು. ನೀವು ನಮ್ಮನ್ನ ಸೇರಿ ಒಟ್ಟಿಗೆ ರಾಜ್ಯದ ಜನತೆಗೆ ಬುದ್ಧಿಯನ್ನ ಕಲಿಸುವಂತ ಅವಶ್ಯಕತೆ. ಜನರು ಬಹಳ ಪ್ರಜ್ಞಾವಂತಿದ್ದಾರೆ, ವಿದ್ಯಾವಂತಿದ್ದಾರೆ, ಬುದ್ಧಿವಂತಿದ್ದಾರೆ. ಯಾರು ಕೂಡ ಅವರು ನಮಗೆ ಆಶ್ರಯವಾಗಿ ಮರಕ್ಕೆ ಬೇರೆ ಮುಖ್ಯನೋ
ಮನುಷ್ಯನಿಗೆ ನಂಬಿಕೆ ಅಷ್ಟೇ ಮುಖ್ಯ. ಹಂಗೆ ನಮಗೆ ನಿಮ್ಮ ಬಗ್ಗೆ ಅಪಾರವಾದಂತ ನಂಬಿಕೆ, ಬಡವರ ಕಲ್ಯಾಣದ ಬಗ್ಗೆ ನಂಬಿಕೆ, ಜಾಗೃತ ವ್ಯವಸ್ಥೆ ಬಗ್ಗೆ ನಂಬಿಕೆ, ಸಂವಿಧಾನದ ಬಗ್ಗೆ ನಂಬಿಕೆ, ಅದನ್ನು ಒಟ್ಟೆ ಸೇರಿ ನಾವು ಮಾಡಿಕೊಂಡು ನಾವು ಹೋಗೋಣ. ಇನ್ನು ಬಹಳ ವಿಚಾರಗಳು ಬೇರೆ ಸಂದರ್ಭದಲ್ಲಿ ನಮ್ಮ ನಾಯಕರುಗಳು, ಮುಖ್ಯಮಂತ್ರಿಗಳು ಮತ್ತು ಅನೇಕ ನಾಯಕರುಗಳು ಮಾತನಾಡುತ್ತಾರೆ. ತಾವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದೀರಿ. ಮತ್ತೊಮ್ಮೆ ನಾನು ನನ್ನ ಜಿಲ್ಲಾ ಡೆಪ್ಟಿ ಕಮಿಷನರ್ ಬಹಳ ನನಗೆ ಬಹಳ ಆತ್ಮೀಯರು, ಉತ್ತಮವಾದಂತ ಕೆಲಸವನ್ನು ಮಾಡಿ ಇಡೀ ರಾಜ್ಯಕ್ಕೆ ಒಂದು ಮಾರ್ಗದರ್ಶನ ಅವರು ಸಿಇಒ ಇಬ್ಬರು ಸೇರಿ ಉತ್ತಮವಾಗಿ ನಮ್ಮ ಪರಮೇಶ್ವರ ಮುಖಂಡತ್ವದಲ್ಲಿ ಅವರ ಟೀಮ್ ಎಲ್ಲ ಸೇರಿ ಕೆಲಸ ಮಾಡಿದ್ದಾರೆ. ಸರ್ಕಾರ ಸಂಪೂರ್ಣವಾಗಿ ಅವರಿಗೆ ಅಭಿನಂದಿಸಿದೆ ಎನ್ನುವ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.